ಬೆಂಗಳೂರಿನಲ್ಲಿ ಶಂಕಿತ ಉಗ್ರನನ್ನು ಅರೆಸ್ಟ್ ಮಾಡಲಾಗಿದೆ. ಅಸ್ಸಾಂನ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಗಿರೀಶ್ ಬೋರಾ ಅಲಿಯಾಸ್ ಗೌತಮ್ ಅನ್ನೋನ್ನ ಸೆರೆ ಹಿಡಿಯಲಾಗಿದೆ. ಶಂಕಿತ ಉಗ್ರ ಈತ. ಜಿಗಣಿಯಲ್ಲಿ ಶಂಕಿತ ಉಗ್ರ ಗೌತಮ್ನನ್ನ ಬಂಧಿಸಲಾಗಿದೆ. ಉಲ್ಫಾ ಸಂಘಟನೆಗೆ ಸೇರಿರುವಂತ ಶಂಕಿತ ಉಗ್ರ ಈತ. ಪಕ್ಕಾ ಮಾಹಿತಿಯನ್ನ ಆಧರಿಸಿ ಶಂಕಿತ ಉಗ್ರನನ್ನ ಅರೆಸ್ಟ್ ಮಾಡಿದ್ದಾರೆ, ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಪ್ಲಾನ್ ಮಾಡ್ತಾ ಇದ್ದ ಅನುಮಾನ ಇತ್ತು. ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಈತ ಪ್ಲಾನ್ ಮಾಡ್ತಾ ಇದ್ದ ಅನ್ನೋ ಅನುಮಾನ. ಶಂಕಿತನ ಬಳಿ ಇದ್ದ ಮೊಬೈಲ್ ದಾಖಲೆಗಳನ್ನು ಸೀಸ್ ಮಾಡಿದ್ದಾರೆ. ಶಂಕಿತ ಉಗ್ರನನ್ನ ಅಸ್ಸಾಂಗೆ ಕರೆದೊಯ್ದು ಎನ್ಐಎ ತನಿಖೆ ಮಾಡುತ್ತೆ. ಉಲ್ಫಾ ಸಂಘಟನೆಗೆ ಸೇರಿರುವಂತಹ ಶಂಕಿತ ಉಗ್ರ ಈತ. ಬೆಂಗಳೂರಿನಲ್ಲಿ ಈತನನ್ನು ಅರೆಸ್ಟ್ ಮಾಡಲಾಗಿದೆ. ಹೆಸರೇನು? ಗಿರೀಶ್ ಬೋರಾ ಅಲಿಯಾಸ್ ಗೌತಮ್ ಅನ್ನು ಈತನನ್ನು ಸೆರೆ ಹಿಡಿಯಲಾಗಿದೆ. ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಉಲ್ಫಾ ಇದೊಂದು ಶಸ್ತ್ರಧಾರಿ ಉಗ್ರ ಸಂಘಟನೆ. ಅಸ್ಸಾಮನ್ನ ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದೆ. ಈ ಹಿಂದಿನಿಂದಲೂ ಹೋರಾಟ ಮಾಡ್ತಾ ಇದೆ. ಅದರ ಭಾಗ ಈತ ಶಂಕಿತ ಉಗ್ರ. ಇವನು ಅಸ್ಸಾಂನಲ್ಲಿ ವಿಧ್ವಂಸಕ ಕೃತ್ಯವನ್ನು ಎಸಗೀಲು ಬಂದಿದ್ದ. ಆಗಸ್ಟ್ನಲ್ಲಿ ಗುವಾಹಟಿಯಲ್ಲಿ ಐಇಡಿ ಬಾಂಬ್ ಇಟ್ಟಿದ್ದ. ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಐಇಡಿ ಗುವಾಹಟಿಯಲ್ಲಿ ಇಟ್ಟಿದ್ದ. ಆಗಸ್ಟ್ನಲ್ಲಿ ಐಇಡಿ ಇಟ್ಟು ಬೆಂಗಳೂರಿಗೆ ಬಂದಿದ್ದ. ಫ್ಯಾಮಿಲಿ ಸಮೇತ ಬೆಂಗಳೂರಿಗೆ ಬಂದು ವಾಸ ಮಾಡ್ತಾ ಇದ್ದ. ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಂತೆ. ಗೌತಮ್ ಅನ್ನೋ ಹೆಸರಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇದ್ದ. ನೋಡಿ, ನಾರ್ತ್ ಈಸ್ಟ್ನಲ್ಲಿ, ಈಶಾನ್ಯ ಭಾರತದಲ್ಲಿ ಒಂದಷ್ಟು ರಾಜ್ಯಗಳಲ್ಲಿ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಅಲ್ಲೇ ಸಣ್ಣ ಸಣ್ಣ ಗುಂಪುಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲೇ ಉಗ್ರವಾದಿ ಸಂಘಟನೆಗಳು ಹುಟ್ಕೊಂಡಿದ್ದಾವೆ. ಅದರಲ್ಲಿ ಉಲ್ಫಾ ಕೂಡ ಒಂದು ಪ್ರಮುಖವಾದಂಥ ಉಗ್ರ ಸಂಘಟನೆ. ಅಸ್ಸಾಂನಲ್ಲಿ ಆಗಿಂದಾಗೆ ವಿಧ್ವಂಸಕ ಕೃತ್ಯಗಳನ್ನು ಎಸಗ್ತಾ ಇದೆ. ಅಂಬರೀಷ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಅಂಬರೀಷ್, ಹೇಗೆ ಈತನನ್ನು ಹಿಡಿದ್ರು ಅಂತ, ಜಾಡು ಹಿಡಿದಿದ್ದು ಹೇಗೆ? ಹೌದು ವಸುದೇವ, ಉಲ್ಫಾ ಸಂಘಟನೆ ಸೇರಿದಂತಹ ಏನು ಶಂಕಿತ ಉಗ್ರನನ್ನ ಬೆಂಗಳೂರು ಹೊರವಲಯ ಜಿಗಣಿಯಲ್ಲಿ ಏನು ಅಸ್ಸಾಂನಿಂದ ಬಂದಿದಂತಹ ಎನ್ಐಎ ಅಧಿಕಾರಿಗಳು ಅರೆಸ್ಟ್ ಮಾಡಿರುವಂತದ್ದು. ಈತನ ಹೆಸರು ಗಿರೀಶ್ ಬೋರಾ ಅಂತೇಳಿ. ಈತ ಏನು ಐಇಡಿ ಅಂದ್ರೆ ಗುವಾಹಟಿಯಲ್ಲಿ ಬಾಂಬ್ ಬಿಟ್ಟು ಈತ ಬೆಂಗಳೂರಿಗೆ ಬಂದು ತಲೆಮರೆಸಿಕೊಂಡಿದ್ದ. ಆತ ಫ್ಯಾಮಿಲಿ ಜೊತೆಗೆ ಬಂದು ಇಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿ ಏನು ಕೆಲಸವನ್ನ ಮಾಡ್ಕೊಂಡಿದ್ದ. ಅಸ್ಸಾಂನ ಎನ್ಐಎ ತಂಡ ಏನು ಅಲ್ಲಿ ಬಾಂಬ್ ಬಿಟ್ಟಿದ್ದಂತ ಏನು ಮಾಹಿತಿ ಮೇರೆಗೆ ಶೋಧವನ್ನ ನಡೆಸಿ ಅದಾದ ಬಳಿಕ ಈಗ ಏನು ಅವರನ್ನ ಇಲ್ಲಿ ಕೆಲಸ ಮಾಡ್ತಿದ್ದಾನೆ ಮತ್ತೆ ಇಲ್ಲಿ ಒಂದು ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಸಂಪೂರ್ಣವಾಗಿ ಸಂಗ್ರಹಿಸಿ ಇವರು ಏನಂತಾರೆ ನಿನ್ನೆ ಏನು ಎನ್ಐಎ ತಂಡ ಏನಿದೆ ಅಸ್ಸಾಂನಿಂದ ಬಂದಿದ್ದಂತ ತಂಡ ಈತನನ್ನ ಏನು ಬಂಧನ ಮಾಡಿರುವಂತದ್ದು. ಜಿಗಣಿಯ ಏನು ಬಾಡಿಗೆ ಮನೆಯನ್ನು ವಾಸ ಮಾಡ್ತಿದ್ದ, ಜೊತೆಗೆ ಒಂದು ಖಾಸಗಿ ಕಂಪನಿಯಲ್ಲಿ ಏನು ಸೆಕ್ಯೂರಿಟಿ ಏನು ಕೆಲಸವನ್ನಾಗಿ ಮಾಡ್ತಿದ್ದ. ಈತನ ಬಳಿ ಏನಂತಾರೆ ಈಗಾಗಲೇ ಬಂದು ಆತನನ್ನ ವಶಕ್ಕೆ ಪಡೆದಿರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಈತ ಏನು ಅಲ್ಲಿ ಗುವಾಹಟಿಯಲ್ಲಿ ಯಾವ ರೀತಿ ಬಾಂಬ್ ಇಟ್ಟಿದ್ದ, ಇದೇ ರೀತಿಯಾಗಿ ಬಾಂಬ್ ಇಡೋದಕ್ಕೆ ಸಂಚನ್ನ ರೂಪಿಸಿದ್ದ ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಏನು ಅನುಮಾನಗಳು ಇರುವಂತ ನಿಟ್ಟಿನಲ್ಲಿ ಈಗಾಗಲೇ ಅಸ್ಸಾಂನ ಏನು ಎನ್ಐಎ ತಂಡ ಏನಿದೆ ಇವರು ಆತನನ್ನ ವಶಕ್ಕೆ ಪಡೆದು ಈಗಾಗಲೇ ಏನು ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಬಳಿಕ ಅಸ್ಸಾಂಗೆ ಕರೆದೊಯ್ದು ಏನು ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆಗಳು ಇರುವಂತದ್ದು. ಒಟ್ಟಿನಲ್ಲಿ ಏನಂತಂದ್ರೆ ಇಲ್ಲಿ ಬೆಂಗಳೂರು ಸೇರಿದಂತೆ ಬೆಂಗಳೂರು ಹೊರವಲಯಗಳಲ್ಲಿ ಈ ರೀತಿಯಾದಂತ ಏನು ಉಲ್ಫಾ ಆಗಿರ್ಬೋದು, ಬೇರೆ ಬೇರೆ ಸಂಘಟನೆಯಲ್ಲಿ ಏನು ಶಂಕಿತ ಉಗ್ರರು ಇದ್ದಾರೆ, ಇವರು ಬಂದು ಇಲ್ಲಿ ಸಂಚಲನ ರೂಪಿಸುವಂತದ್ದು ಇದು ಇದಾಗ್ತಾ ಇರುವಂತದ್ದು. ಈಗಾಗಲೇ ಏನು ಇಲ್ಲಿನ ಸಹ ನಮ್ಮ ಒಂದು ರಾಜ್ಯದ ಎನ್ಐಎ ತಂಡವೂ ಸಹ ಏನು ಒಂದು ಅಧ್ಯಯನ ಕಣ್ಣಿಟ್ಟಿರುವಂತದ್ದು. ಈ ರೀತಿಯಾಗಿ ಯಾರಾದ್ರೂ ಶಂಕಿತ ಉಗ್ರರಿದ್ರೆ ಅವರ ಏನು ಸಂಚಲನ ರೂಪಿಸುತ್ತಿದ್ದಾರೆ. ಇವರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಈಗಾಗಲೇ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಈಗ ಕಾರ್ಯಾಚರಣೆಗೆ ಇಳಿದಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಅಂಬರೀಶ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.